ಸ್ವಾಮಿ ದರ್ಶನ ಎಲ್ಲರೂ ಭಕ್ತಾದಿಗಳು ಮಾಡ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇದ್ರು. ಸೊ ಇದ್ರ ಭಾಗ್ಯ ಲಡ್ಡು ಭಾಗ್ಯ ಎಲ್ಲ ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನು ಮಾತಾಡೋದು ಏನಿಲ್ಲ. ನೀವು ಕೌಂಟರ್ನಲ್ಲಿ ನೋಡಿ ತಗೋಬೋದು. ಲಡ್ಡು ಎಲ್ಲ ಭಕ್ತಾದಿಗಳು ನೋಡ್ತಾ ಇದ್ರು, ಎಲ್ಲ ತಗೊಳ್ತಾ ಇದ್ದಾರೆ. ಇನ್ನು ಹೇಳಬೇಕಂದ್ರೆ ಇವತ್ತು ನೋಡಿ ಎಷ್ಟು ಜನ ಸ್ವಾಮಿ ದರ್ಶನ ಪೆರಟಾಸಿ ಮಾತು ಅಂತ ಇದ್ದಾರೆ. ಈಗ ಗುಜರಾತ್ನ ಲ್ಯಾಬ್ ಇಂದು ಕೂಡ ಕಳಪೆ ಗುಣಮಟ್ಟದ್ದು ಅನ್ನುವಂಥದ್ದು ರಿಪೋರ್ಟ್ ಬಂದಿದೆ. ತಿರುಪತಿಯಿಂದ ಇಲ್ಲಿಗೆ ಲಡ್ಡುಗಳನ್ನ ವಿತರಣೆ ಆಗ್ತಾ ಇತ್ತು, ಅಂದ್ರೆ ಅಲ್ಲಿಂದ ಇಲ್ಲಿ ಬರ್ತಾ ಇತ್ತಾ? ಎಷ್ಟು ಕೆಜಿ ಬರ್ತಾ ಇತ್ತು? ನಾವು ಮೊದಲು ಶನಿವಾರ ಮಾತ್ರ ನಮ್ದು ಸೇಲ್ ಇದೆ, ಇವತ್ತು ಡೈಲಿ ಸೇಲ್ ಇರುತ್ತೆ ಇಲ್ಲಿ. ಸೊ ಇದೆಲ್ಲನೂ ಲಡ್ಡುದೆಲ್ಲನೂ ಅಲ್ಲಿಂದ ಕಳಿಸೋದು, ನಾವು ಇಲ್ಲಿ ಸೇಲ್ ಮಾಡೋದು, ಅದೊಂದೇ ನಮ್ದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ವೀಕ್ಲಿ ಒನ್ಸ್ ಬರೋದಾ, ರೆಗ್ಯುಲರ್ ಆಗಿ ಬರೋದಾ? ಈಗ 10 ದಿವಸನಿಂದ ಡೈಲಿ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಮೇಡಮ್? ಇದಕ್ಕೆ ಮುಂಚೆ ಒಂದು ಶನಿವಾರ ಮಾತ್ರ ಇರುತ್ತೆ. ಈಗ ಡೈಲಿನೂ ಇಲ್ಲಿ ಲಡ್ಡು ಸಿಗುತ್ತೆ. ಸ್ವಾಮಿ ದರ್ಶನ ಆಗಿದ್ಮೇಲೆ ಲಡ್ಡು ತಗೋದು. ಓಕೆ, ಒನ್ಸ್ ಎಷ್ಟು ಅಂತ ಕಳಿಸ್ತಾ ಇದ್ರು ಮೇಡಮ್? ಅಂದ್ರೆ ಇಂತಿಷ್ಟು ಕೆಜಿ ಅಂತ ಏನಾದ್ರು ಕಳಿಸ್ತಾ? ಅದೇ ಮೊದಲು 8,000 ಕಳಿಸ್ತಾ ಇದ್ರು ಶನಿವಾರ. ಈಗ ಬರೀ ಒಂದು ದಿವಸಕ್ಕೆ 1000 ಲಡ್ಡು ಸೇಲ್ ಕಳಿಸ್ತಾ ಇದ್ರು. ಈಗ ಆ ಸರ್ಕ್ಯುಲೇಷನ್ ಈಗ ವಿತರಣೆ ಮಾಡುವಂತದ್ದು ಸೇಮ್ ಈಗ ಆಸ್ ಇಟ್ ಈಸ್ ನಡೀತಾ ಇದೆ. ಓಕೆ, ಈ ವಿವಾದ ಆದ ಮೇಲೆ ಆಡಳಿತ ಮಂಡಳಿ ಕೂಡ ಹೌದು ಕಳಪೆ ಗುಣಮಟ್ಟ ಅನ್ನುವಂಥದ್ದು ಒಪ್ಕೊಂಡಿದೆ. ಸೊ ಈಗಲೂ ಇನ್ನೂ ಕೂಡ ಹಂಗೆ ಕಳಿಸ್ತಾ ಇದಾರ, ಸ್ಟಾಪ್ ಮಾಡಿದಾರ? ಇಲ್ಲ, ಸ್ವಾಮಿ ಪ್ರಸಾದ ಎಲ್ಲಾನು ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೇನು ಬರ್ತಾ ಇದೆ ಮೇಡಮ್. ಓಕೆ, ಈ ಭಕ್ತರು ಏನ್ ಹೇಳ್ತಾರೆ ಮೇಡಮ್? ಸಾಕಷ್ಟು ಜನ ನಮ್ಗೇನು ಕಂಪ್ಲೇಂಟ್ಸ್ ಏನೂ ಇಲ್ಲ, ಹ್ಯಾಪಿಯಾಗಿ ಸ್ಯಾಟಿಸ್ಫೈ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು 3-4 ವರ್ಷದ ಹಿಂದೆ KMF ಅವರೇ ಸರ್ಕ್ಯುಲೇಟ್ ಮಾಡ್ತಾ ಇದ್ರು. ಇಲ್ಲ, ನಾವು ಮೊದಲೆಲ್ಲಾನು ನಮ್ದು ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿಲ್ಲ. ನಮ್ದು ಏನು ಜವಾಬ್ದಾರಿ ಅಂದ್ರೆ ಅಲ್ಲಿಂದ ಕಳಿಸೋದು, ನಾವು ಇಲ್ಲಿ ಪ್ರಸಾದ ವಿತರಣೆ ಮಾಡೋದು ಅಷ್ಟೇ. ಈಗ ಮೇಡಮ್, ಇದೆಲ್ಲ ವಿವಾದ ಆದ್ಮೇಲೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಸ್ವರೂಪ ಪಡೀತಾ ಇದೆ. ಆಡಳಿತ ಮಂಡಳಿ ಗಮನಕ್ಕೆ ಏನಾದ್ರು ತಂದಿದ್ರ ಈ ತರ ಕರ್ನಾಟಕದಲ್ಲಿ ಕೂಡ? ಇಲ್ಲ, ಅದೇನು ತರ್ತೀರಿ? ಇಲ್ಲ, ಆದ್ರೆ ಎಲ್ಲ ನಮ್ಮ ಹೈಯರ್ ಅಥಾರಿಟೀಸ್ ಇರ್ತಾರೆ, ಅವ್ರ ದೇಶ ನಾವ್ ಏನಿದ್ರೇನು ನಮ್ಮ TTD ತಿರುಪತಿನಲ್ಲಿ ಇದ್ದಾರು, ಅಲ್ಲಿ ಆಫೀಸರ್ಸ್ ಇದ್ದಾರು, ಅವ್ರ ಡಿಸಿಷನ್ ತಗೊಂತಾರೆ. ಓಕೆ, ಈಗ ಬೇರೆ ಬೇರೆ ಹಿಂದೂ ಸಂಘಟನೆಯವರು ಅದೆಲ್ಲ ಕೂಡ ಬರ್ತಿದ್ದಾರೆ. ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಅದು ಏನಿದ್ರೇನು ಅಲ್ಲಿ ತಿರುಪತಿನಲ್ಲಿ ಅಲ್ಲೇ ಇರುತ್ತೆ ಡಿಸಿಷನ್ಸ್ ಎಲ್ಲ, ನಮ್ದೇನು ಇಲ್ಲ. ಗುಜರಾತ್ನ ಲ್ಯಾಬ್ ರಿಪೋರ್ಟ್ ತಮ್ಗೆ ಅದು ನಮ್ಗೆಲ್ಲಾನು ನಮ್ಗೆ ಇನ್ಫಾರ್ಮೇಶನ್ಸ್ ನಮ್ಗೇನು ಬಂದಿಲ್ಲ, ಇಲ್ಲೇನು ಬಂದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.